ಸ್ನೇಹಿತರೆ ನಮಸ್ಕಾರ. ಮೇಷರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂತಹ ವರಗಳು ಯಾವುವು? ಮೇಷರಾಶಿಯವರ ರಾಶಿ ಭವಿಷ್ಯ ಹೇಗಿದೆ? ಮೇಷರಾಶಿಯವರಿಗೆ ಏನೆಲ್ಲ ಶುಭ ಲಾಭಗಳು ಇದೆ? ಮೇಷರಾಶಿಯವರಿಗೆ ಯಾವೆಲ್ಲ ಗ್ರಹಗಳ ಸಂಯೋಜನೆ ಏನೆಲ್ಲ ಯೋಗಗಳನ್ನ ತಂದ್ಕೊಡುತ್ತೆ? ಏನೆಲ್ಲ ನಷ್ಟ ಇದೆ? ಏನೆಲ್ಲ ಪರಿಹಾರ ಕ್ರಮಗಳು ಸಿಗುತ್ತೆ? ಎಲ್ಲವನ್ನೂ ಕೂಡ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ಕೂಡ ಮೇಷರಾಶಿಯವರಾಗಿದ್ರೆ ಈಗಲೇ ಈ ವಿಡಿಯೋಗೊಂದು ಲೈಕ್ ಕೊಡಿ. ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇನಲ್ಲಿ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ಚಂದ್ರನು ಇದೀಗ ಮೇಷರಾಶಿಯಲ್ಲಿ ಸಾಗ್ತಾ ಇತ್ತು. ಮೇಷರಾಶಿಗೆ ಚಂದ್ರನು ಪ್ರವೇಶವನ್ನ ಮಾಡಿರೋದ್ರಿಂದ ಅಮಲ ಮತ್ತು ಗಜಕೇಸರಿ ಯೋಗ ರೂಪುಗೊಳ್ತಾ ಇದೆ. ಶನಿಯ ಪ್ರಭಾವ ಕೂಡ ಇವರ ಮೇಲೆ ಪ್ರಮುಖವಾಗಿರ್ಲಿದ್ದು, ಶನಿಯು ಈ ಒಂದು ಸಂದರ್ಭದಲ್ಲಿ ಇವರಿಗೆ ಶುಭ ಸ್ಥಾನದಲ್ಲಿರಲಿದ್ದಾನೆ. ಮೇಷರಾಶಿಯವರಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗ್ತಾ ಇದೆ. ಹಲವಾರು ದಿನಗಳಿಂದ ಸ್ಥಗಿತಗೊಂಡ ಕೆಲಸದ ಪ್ರಗತಿಯನ್ನ ಇದು ವೇಗಗೊಳಿಸುತ್ತದೆ. ವಿದೇಶಿ ವ್ಯವಹಾರದಲ್ಲಿ ತೊಡಗಿರೋರಿಗೆ ಲಾಭದಾಯಕ ಸಮಯ ಇದಾಗಿತ್ತು. ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನ ಬಲಪಡಿಸುತ್ತದೆ ಮತ್ತು ಆದಾಯದಲ್ಲಿ ಹೆಚ್ಚಳದ ಸೂಚನೆಗಳಿತ್ತು. ನಿಮ್ಮ ಕುಟುಂಬ ಮತ್ತು ಪ್ರೇಮ ಜೀವನ ಎರಡೂ ಕೂಡ ಭರವಸೆಯಂತೆ ಕಾಣ್ತಾ ಇದೆ. ನಿಮ್ಮ ಸಂಗಾತಿಯೊಂದಿಗೆ ಪ್ರೀತಿಯಿಂದ ಸಮಯ ಕಳೆಯಲು ನಿಮಗೆ ಅವಕಾಶ ಸಿಗುತ್ತೆ. ಕುಟುಂಬದಲ್ಲಿ ಕೆಲವು ಒಳ್ಳೆಯ ಸುದ್ದಿಗಳನ್ನ ಸಹ ನೀವು ಕೇಳ್ತೀರಾ ಅಂತ ಹೇಳಲಾಗ್ತಾ ಇದೆ. ಮೇಷರಾಶಿಯವರಿಗೆ ವೃತ್ತಿ ಪ್ರಗತಿ ಕೂಡ ಇರುತ್ತೆ. ನೀವು ಕಠಿಣ ಪರಿಶ್ರಮ ಮತ್ತು ಸಾಮರ್ಥ್ಯದ ಮೂಲಕ ನಿಮ್ಮ ಗುರುತನ್ನ ಸ್ಥಾಪಿಸ್ಕೊಳ್ತೀರಾ. ಶನಿದೇವರ ಆಶೀರ್ವಾದದಿಂದಾಗಿ ಅನಿರೀಕ್ಷಿತ ಲಾಭಗಳು ಕೂಡ ಕಂಡುಬರುತ್ತೆ. ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಕ್ರಮೇಣ ಸುಧಾರಿಸುತ್ತೆ. ಉದ್ಯೋಗದಲ್ಲಿರ್ತಕ್ಕಂಥ ವ್ಯಕ್ತಿಗಳು ತಮ್ಮ ಹಿರಿಯರಿಂದ ಬೆಂಬಲವನ್ನ ಕಂಡುಕೊಳ್ತಾರೆ. ಸೃಜನಶೀಲ ಕ್ಷೇತ್ರದಲ್ಲಿರ್ತಕ್ಕಂಥವರು ಆರ್ಥಿಕ ಲಾಭಕ್ಕಾಗಿ ಹಲವು ಅವಕಾಶಗಳನ್ನು ಕೂಡ ನೋಡ್ತಾರೆ. ನಿಮ್ಮ ವೈವಾಹಿಕ ಜೀವನವು ಆಹ್ಲಾದಕರವಾಗಿರುತ್ತೆ. ವೈವಾಹಿಕ ಜೀವನದಲ್ಲಿ ಮಾಧುರ್ಯತೆ ಇರಲಿದ್ದು, ನಿಮ್ಮ ಸಂಗಾತಿಯಿಂದ ನಿಮಗೆ ಬೆಂಬಲ ಕೂಡ ಸಿಗುತ್ತೆ. ಶನಿಯ ಒಂದು ಪ್ರಭಾವ ನಿಮ್ಮ ಮೇಲೆ ಇರೋದ್ರಿಂದ ಗೌರವ ಹೆಚ್ಚಾಗ್ತಾ ಹೋಗುತ್ತೆ. ಹಣ ಗಳಿಕೆಗೆ ಒಳ್ಳೊಳ್ಳೆ ಅವಕಾಶಗಳನ್ನ ನೀವು ಕಾಣ್ತೀರಾ. ನಿಮ್ಮ ಸಾಮಾಜಿಕ ಚಟುವಟಿಕೆ ಹೆಚ್ಚಾಗತ್ತೆ. ನಿಮ್ಮ ಖ್ಯಾತಿ ಬಲಗೊಳ್ಳುತ್ತೆ. ಈ ಸಮಯದಲ್ಲಿ ನಿಮ್ಮ ಹಿಂದಿನ ಪ್ರಯತ್ನಗಳಿಂದ ನೀವು ಗಮನಾರ್ಹ ಪ್ರಯೋಜನಗಳನ್ನ ಕಾಣ್ತೀರಾ. ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಶುಭ ಸಮಯ ಇದಾಗಿದ್ದು, ಪ್ರಗತಿ ಮತ್ತು ಪ್ರಗತಿಯ ಸಾಧ್ಯತೆಗಳು ಹೊರಹೊಮ್ಮುತ್ತಿದೆ. ಈ ಸಂದರ್ಭದಲ್ಲಿ ನಿಮ್ಮ ಸಂಗಾತಿಯ ಬೆಂಬಲ ಕೂಡ ನಿಮಗೆ ವರದಾನ ಎಂಬಂತೆ ಸಾಬೀತಾಗುತ್ತೆ. ಹೆಚ್ಚುವರಿಯಾಗಿ ನಿಮ್ಮ ಮಗ ಅಥವಾ ಮಗಳಿಗೆ ಸಂಬಂಧಿಸಿದ ಕೆಲವು ಒಳ್ಳೆಯ ಸುದ್ದಿಗಳನ್ನು ನೀವು ಪಡೆದುಕೊಳ್ತೀರಾ. ಇದಲ್ಲದೆ ನಿಮ್ಮ ಸಹೋದರರ ಬೆಂಬಲದೊಂದಿಗೆ ನೀವು ದೀರ್ಘಾವಧಿಯ ಗಳಿಕೆಯ ಅವಕಾಶಗಳನ್ನು ಕೂಡ ಕಂಡುಕೊಳ್ತೀರಾ. ನಿಮ್ಗೆ ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಫಲಪ್ರದವಾಗ್ತಕ್ಕಂಥ ಎಲ್ಲ ಲಕ್ಷಣಗಳು ಕೂಡ ಗೋಚರವಾಗ್ತಾ ಇದ್ದು, ಆರ್ಥಿಕ ಪ್ರಗತಿಗೆ ಅವಕಾಶಗಳು ಸಿಗ್ತಾ ಹೋಗುತ್ತೆ. ತಾಂತ್ರಿಕ ಕ್ಷೇತ್ರದಲ್ಲಿರೋರು ಉತ್ತಮ ಸಮಯವನ್ನು ಹೊಂದುತ್ತೀರಾ. ನಿಮ್ಮ ಕೌಶಲ್ಯಗಳು ನಿಮ್ಮ ವೃತ್ತಿ ಜೀವನದಲ್ಲಿ ಅಗಾಧ ಬೆಳವಣಿಗೆಯನ್ನು ತಂದುಕೊಡ್ತವೆ. ಚಿತ್ರಕಲೆ, ಸಂಗೀತ ಮತ್ತು ನೃತ್ಯದಂತಹ ಕಲಾತ್ಮಕ ಅನ್ವೇಷಣೆಗಳಲ್ಲಿ ತೊಡಗಿರೋರು ಹೊಸ ಮನ್ನಣೆಯನ್ನು ಪಡ್ಕೊಳ್ತೀರಾ. ಇದು ಗಳಿಕೆಯ ಹೊಸ ಮಾರ್ಗವನ್ನ ತೆರೆದಿಡುವಂತೆ ಮಾಡುತ್ತೆ. ವಿದ್ಯಾರ್ಥಿಗಳು ನಿಮ್ಮ ಕಠಿಣ ಪರಿಶ್ರಮದ ಪ್ರತಿಫಲವನ್ನು ಕಾಣ್ತೀರಾ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಿರ್ತಕ್ಕಂಥವರಿಗೆ ಬಯಸಿದ ಫಲಿತಾಂಶಗಳು ಸಿಗುತ್ತೆ. ಹೊಸ ವ್ಯವಹಾರ ಒಪ್ಪಂದವು ನಿಮಗೆ ಲಾಭವನ್ನು ತರುವ ಸಾಧ್ಯತೆ ಇದ್ದು, ನಿಮಗೆ ಎಲ್ಲಾ ದೃಷ್ಟಿಕೋನಗಳಿಂದಲೂ ಈ ಸಮಯ ಶುಭಕರವಾಗುತ್ತೆ. ನಿರೀಕ್ಷೆಗಿಂತ ಉತ್ತಮ ಫಲಿತಾಂಶಗಳನ್ನೇ ಕಾಣ್ತೀರಾ. ಸರ್ಕಾರಿ ಕೆಲಸಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ನೀವು ಯಶಸ್ಸನ್ನು ಕಾಣ್ತೀರಾ ಮತ್ತು ಬಾಕಿ ಇರುವ ಯಾವುದೇ ಕೆಲಸವೂ ಕೂಡ ಪೂರ್ಣಗೊಳ್ಳುತ್ತೆ. ಹಣಕಾಸಿನ ಯೋಜನೆಗಳು ನಿಮಗೆ ಪ್ರಯೋಜನಕಾರಿ ಅಂತ ಹೇಳಬಹುದು. ನಿಮ್ಮ ತಂದೆ ಅಥವಾ ಹಿರಿಯ ವ್ಯಕ್ತಿಯ ಬೆಂಬಲದಿಂದ ನೀವು ಪ್ರಯೋಜನವನ್ನು ಪಡೆದುಕೊಳ್ತೀರಾ. ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ಮುನ್ನಡಿತೀರಾ. ಪಾಲುದಾರಿಕೆಯ ಕೆಲಸವು ನಿಮಗೆ ಪ್ರಯೋಜನವನ್ನು ತಂದುಕೊಡುತ್ತೆ. ನಿಮ್ಮ ತಾಂತ್ರಿಕ ಜ್ಞಾನ ಮತ್ತು ಅನುಭವವು ನಿಮ್ಮ ವೃತ್ತಿ ಜೀವನವನ್ನೇ ಬದಲಾಯಿಸಿ ಬಿಡುತ್ತೆ ಅಂತ ಹೇಳಬಹುದು. ಒಟ್ಟಿನಲ್ಲಿ ನಿಮಗೆ ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಲಾಭ ಇದ್ದು 2 ಪಟ್ಟು ಬಲ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಅಂತ ಹೇಳಬಹುದು. ರಾಹುವಿನ ಒಂದು ಉತ್ತಮ ಪ್ರತಿಕೂಲ ಪರಿಣಾಮವನ್ನು ಕೂಡ ನೀವು ಈ ಸಂದರ್ಭದಲ್ಲಿ ಅನುಭವಿಸ್ತೀರಾ. ಹೀಗಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನೀವು ಬಯಸಿದ ಲಾಭವನ್ನೇ ಕಾಣ್ತೀರಾ. ಹೊಸದಾಗಿ ವ್ಯಾಪಾರ ವ್ಯವಹಾರವನ್ನ ಆರಂಭ ಮಾಡಬೇಕು ಅಂದ್ಕೊಂಡಿದ್ರು ಕೂಡ ನೀವು ಈ ಸಂದರ್ಭದಲ್ಲಿ ಮಾಡಬಹುದು. ಜೊತೆಗೆ ಜ್ಯೋತಿಷ್ಯದಲ್ಲಿ ರಾಹುವಿನ ಶತ್ರು ಅಂತ ಪರಿಗಣಿಸಲ್ಪಡ್ತಕ್ಕಂಥ ಒಂದು ಮಂಗಳ ಗ್ರಹವು ನಿಮ್ಗೆ ಅಧಿಪತಿಯಾಗಿರೋದ್ರಿಂದ ಈ ರಾಶಿಯವರಿಗೆ ರಾಹುವಿನ ಹೆಚ್ಚಿದ ಪರಿಣಾಮ ಒಂದಷ್ಟು ನಷ್ಟವನ್ನು ಉಂಟು ಮಾಡುವಂತ ಸಾಧ್ಯತೆ ಕೂಡ ಇದೆ. ಸಂಪತ್ತು ಕಡಿಮೆಯಾಗುವ ಸಾಧ್ಯತೆ ಇದ್ದು, ವೆಚ್ಚದಲ್ಲಿ ಹಠಾತ್ ಹೆಚ್ಚಳ ನಿಮ್ಮ ಬಜೆಟ್ ಅನ್ನ ಅಲ್ಲೋಲಕಲ್ಲೋಲವಾಗುವಂತೆ ಮಾಡಬಹುದು. ಹೀಗಾಗಿ ಹುಷಾರಾಗಿರಿ. ಒಂಚೂರು ಆರ್ಥಿಕ ಲಾಭಗಳನ್ನ ಪಡೆಯೋದ್ರ ಕಡೆ ಗಮನವನ್ನು ಹರಿಸಿ
ಹಣ ಖರ್ಚು ಮಾಡ್ಬೇಕಾದ್ರೆ ನೋಡ್ಕೊಂಡು ಖರ್ಚು ಮಾಡಿ. ಆರ್ಥಿಕ ಲಾಭಗಳನ್ನ ಗಳಿಸಲು ನೀವು ಸಾಕಷ್ಟು ಪ್ರಯತ್ನಗಳನ್ನ ಈ ಸಂದರ್ಭದಲ್ಲಿ ಮಾಡಬೇಕಾಗತ್ತೆ. ನಿಮ್ಮ ಆರೋಗ್ಯ ಈ ಸಂದರ್ಭದಲ್ಲಿ ಹದಗೆಟ್ಟಿದ್ರೆ ಅದು ಕೂಡ ಸರಿ ಹೋಗುತ್ತೆ. ಸ್ನೇಹಿತರು ಮತ್ತು ಸಂಬಂಧಿಕರಿಂದ ನಿಮ್ಗೆ ಲಾಭ ಆಗುತ್ತೆ. ನೀವು ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನ ನಿರರ್ಗಳವಾಗಿ ಅಥವಾ ಯಾರಿಗಾದ್ರೂ ಈಸಿಯಾಗಿ ಕೊಡೋಕೆ ಹೋಗ್ಬೇಡಿ. ಹಣಕಾಸಿನ ವಿಚಾರವನ್ನ ನಿರ್ವಹಿಸುವಾಗ ಬಹಳಷ್ಟು ಜಾಗರೂಕತೆ ಇಂಪಾರ್ಟೆಂಟ್ ಆಗುತ್ತೆ. ವೆಚ್ಚಗಳು ಮತ್ತು ಹೂಡಿಕೆಗಳಲ್ಲಿ ಲಾಭದ ಸಾಧ್ಯತೆ ಇದೆ. ಆತ್ಮವಿಶ್ವಾಸದ ಕೊರತೆ ಆದ್ರೆ ನಿಮ್ಮ ವ್ಯಕ್ತಿತ್ವ ಬಹಳಷ್ಟು ಕೆಳಗಡೆ ಹೋಗ್ಬಿಡತ್ತೆ. ಈ ಒಂದು ಸಂದರ್ಭದಲ್ಲಿ ಹುಷಾರಾಗಿರಿ. ಯೌವನದ ಪ್ರಭಾವದಲ್ಲಿ ನೀವು ಒಂದಷ್ಟು ಯೋಜನೆಗಳಿಗೆ ಬ್ರೇಕ್ ಹಾಕ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಯಾವುದೇ ಕೆಲಸ ಕಾರ್ಯಗಳಿಗೆ ಬ್ರೇಕ್ ಹಾಕಬೇಕು ಅಥವಾ ಶುರು ಮಾಡಬೇಕು ಅನ್ಕೊಂಡ್ರು ಕೂಡ ಯೋಚನೆ ಮಾಡಿ ಮುಂದುವರಿರಿ. ನಿಮ್ಮ ಗೌರವ ಮತ್ತು ಘನತೆಯನ್ನ ಸಾಧ್ಯವಾದಷ್ಟು ಕಾಪಾಡಿಕೊಳ್ಬೇಕಾಗತ್ತೆ. ಇದು ನಿಮ್ಗೆ ದೊಡ್ಡ ಸವಾಲಾಗಿ ಕೂಡ ಸಮಾಜದಲ್ಲಿ ಪರಿಣಮಿಸುತ್ತೆ ಅಂತ ಹೇಳಬಹುದು. ಆರ್ಥಿಕ ತೊಂದರೆಗಳು, ಆರೋಗ್ಯ ಸಮಸ್ಯೆಗಳು ಈ ಸಂದರ್ಭದಲ್ಲಿ ನಿಮ್ಮಿಂದ ದೂರ ಹೋಗುತ್ತೆ ಅಂತ ಹೇಳಬಹುದು. ಬಹಳಷ್ಟು ಹೋರಾಟಗಳ ನಂತರ ನಿಮ್ಗೆ ದೊಡ್ಡ ಯಶಸ್ಸು ಸಿಗುತ್ತೆ. ಇನ್ನು ಶಿಸ್ತಿನ ಮಹತ್ವವನ್ನು ಕಲಿಸ್ತಕ್ಕಂಥ ಗ್ರಹವಾಗಿರ್ತಕ್ಕಂಥ ಶನಿ ಗ್ರಹವು ನಿಮ್ಮ ಜಾತಕದಲ್ಲಿ ಬಲಶಾಲಿಯಾಗಿರೋದ್ರಿಂದ ಕಠಿಣ ಸಂದರ್ಭಗಳನ್ನ ಎದುರಿಸಿ ನಂತರ ನೀವು ಸ್ಥಿರವಾದ ಯಶಸ್ಸು ಮತ್ತು ಗೌರವವನ್ನು ಪಡ್ಕೊಳ್ತೀರಾ. ನಿಮ್ಮ ಜೀವನದ ಸವಾಲುಗಳ ಮೂಲಕ ವ್ಯಕ್ತಿಯನ್ನ ಮಾನಸಿಕವಾಗಿ ಸಬಲಗೊಳಿಸಲಾಗುತ್ತೆ. ಸರಿಯಾದ ದಿಕ್ಕಿನಲ್ಲಿ ಮುಂದುವರಿಲಿಕ್ಕೆ ಈ ಸಮಯ ಸಾಧ್ಯವಾಗುತ್ತೆ. ನಿಮ್ಮ ಕಠಿಣ ಪರಿಶ್ರಮವು ನಿಮಗೆ ಪ್ರತಿಫಲವನ್ನು ತಂದುಕೊಡುತ್ತೆ. ಆರ್ಥಿಕ ಸ್ಥಿರತೆ ಬಲಗೊಳ್ಳುತ್ತೆ. ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಮದುವೆ ಆಗದೆ ಇರೋರಿಗೆ ಕಂಕಣ ಭಾಗ್ಯ ಕೂಡ ಕೂಡಿ ಬಂದಿದೆ. ಮಕ್ಕಳಿಲ್ಲ ಅನ್ನೋರಿಗೂ ಕೂಡ ಮಕ್ಕಳ ಯೋಗ ಇದೆ ಅಂತ ಹೇಳಬಹುದು. ಸಂತೋಷ ಮತ್ತೆ ಸಾಮಾಜಿಕ ಪ್ರತಿಷ್ಠೆ ನಿಮ್ಮ ಜೀವನದಲ್ಲಿ ಹೆಚ್ಚಾಗ್ಲಿದ್ದು ಚಿಂತನಶೀಲರು ಮತ್ತು ಸಾಮಾಜಿಕವಾಗಿ ನೀವು ಪ್ರಜ್ಞೆಯುಳ್ಳವರಾಗಿರ್ತೀರಾ. ಹೊಸ ಆಲೋಚನೆಗಳು ಮತ್ತು ಬದಲಾವಣೆಯನ್ನ ತ್ವರಿತವಾಗಿ ನೀವು ನಿಮ್ಮ ಜೀವನದಲ್ಲಿ ಕಾಣ್ತೀರಾ. ಶನಿ ನಿಮ್ಗೆ ತಾಳ್ಮೆ ಮತ್ತು ಸ್ಥಿರತೆಯನ್ನು ಒದಗಿಸೋದ್ರಿಂದ ಕಾಲಾನಂತರದಲ್ಲಿ ನಿಮ್ಮ ಗೌರವ, ಆರ್ಥಿಕ ಬಲ ಹೆಚ್ಚಿಗೆ ಆಗತ್ತೆ. ನೀವು ಶಿಸ್ತುಬದ್ಧರಾಗಿ, ಜವಾಬ್ದಾರಿಯುತರಾಗಿ ಮತ್ತು ಗುರಿಗಳಿಗೆ ಸಮರ್ಪಿತರಾಗಿ ಜೀವನವನ್ನು ನಡೆಸ್ತೀರಾ. ಕಷ್ಟಕರ ಸಂದರ್ಭಗಳಲ್ಲಿ ನೀವು ಹೆದರೋದಿಲ್ಲ. ಇದರ ಬದಲಾಗಿ ನೀವು ನಿಮ್ಮ ಶ್ರಮವನ್ನ ವಹಿಸ್ತೀರಾ ಅಂತ ಹೇಳಬಹುದು. ಇದು ನಿಮ್ಮ ವೃತ್ತಿ ಜೀವನಕ್ಕೆ ಬಹಳಷ್ಟು ಲಾಭವನ್ನ ತಂದುಕೊಡುತ್ತೆ. ಜೊತೆಗೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಕ್ರಮೇಣ ಪ್ರಗತಿಯನ್ನ ನೀವು ಕಾಣ್ತೀರಾ. ಯಶಸ್ಸು ಶಾಶ್ವತವಾಗಿರುತ್ತೆ. ಅನುಭವದೊಂದಿಗೆ ನೀವು ಬೆಳೀತಾ ಹೋಗ್ತೀರಾ ಅಂತ ಹೇಳಬಹುದು. ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಮಕ್ಕಳಿಲ್ಲ ಅನ್ನೋರಿಗೂ ಕೂಡ ಮಕ್ಕಳಾಗುವ ಯೋಗ ಇದ್ದು ಈ ಒಂದು ಸಂದರ್ಭದಲ್ಲಿ ನಿಮ್ಮ ಮನೆಗೆ ಹೊಸ ಅತಿಥಿಯ ಆಗಮನ ನಿಮ್ಮ ಜೀವನದಲ್ಲಿ ನೆಮ್ಮದಿಯನ್ನ ತಂದುಕೊಡುತ್ತೆ ಅಂತ ಹೇಳಬಹುದು. ಈ ಒಂದು ಸಂದರ್ಭದಲ್ಲಿ ನೀವು ಎಷ್ಟೇ ವಿಚಾರಗಳಿಗೆ ಜಾಗರೂಕರಾಗಿದ್ರು ಕೂಡ ಒಂದಷ್ಟು ಹಣಕಾಸಿನ ತೊಂದರೆಗಳನ್ನ ಎದುರಿಸಬೇಕಾಗತ್ತೆ. ಹೀಗಾಗಿ ಹಣವನ್ನ ನಿರ್ವಹಿಸ್ತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಿ ಅಂತ ಹೇಳಬಹುದು. ಇನ್ನು ನಿಮ್ಮ ಜೀವನದಲ್ಲಿ ಅದೃಷ್ಟವೋ ಅದೃಷ್ಟ, ಲಾಭವೋ ಲಾಭ ಅಂತ ಹೇಳಲಾಗ್ತಾ ಇದ್ದು ನಿಮ್ಮ ಯಶಸ್ಸಿನ ಪರಿಶ್ರಮವನ್ನ ಈ ಸಂದರ್ಭದಲ್ಲಿ ನೀವು ನೋಡ್ತಾ ಹೋಗ್ತೀರಾ. ಈ ಒಂದು ಸಂದರ್ಭದಲ್ಲಿ ನೀವು ಒಂದಷ್ಟು ಗ್ರಹಗಳ ಪ್ರಭಾವದಿಂದಾಗಿ ನೆಮ್ಮದಿಯನ್ನ ಕಂಡ್ರೂ ಕೂಡ ಒಂದಷ್ಟು ಜನರ ಮೋಸಕ್ಕೆ ಒಳಗಾಗುವ ಸಾಧ್ಯತೆ ಇದ್ದು ಸ್ನೇಹಿತರು ಅಂತ ನಂಬಿಸಿ ನಿಮ್ಗೆ ನಂಬಿಕೆ ದ್ರೋಹವಾಗುವಂತೆ ಮಾಡ್ತಾರೆ. ಅಂತವರ ವಿರುದ್ಧ ನೀವು ಸ್ವಲ್ಪ ಹುಷಾರಾಗಿರ್ಬೇಕಾಗುತ್ತೆ. ಒಟ್ನಲ್ಲಿ ಭಗವಂತ ನಿಮ್ಗೆ ಅತ್ಯದ್ಭುತವಾದಂತಹ ವರಗಳನ್ನು ಕೊಡೋದ್ರ ಜೊತೆಗೂ ಒಂದಷ್ಟು ಎಚ್ಚರಿಕಾ ಕ್ರಮಗಳನ್ನು ಕೂಡ ಕೊಟ್ಟಿದ್ದು ಅವುಗಳನ್ನ ಅನುಸರಿಸಿ ನಡೆದ್ರೆ ಖಂಡಿತವಾಗಿಯೂ ಕೂಡ ನಿಮ್ಗೆ ಲಾಭ ಇದೆ ಅಂತ ಹೇಳಬಹುದು. ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡಿದ್ರೂ ಕೂಡ ಆತ್ಮವಿಶ್ವಾಸದಿಂದ ಶಕ್ತಿಯುತವಾಗಿ ಮಾಡಿ ಮುಗಿಸಿ ಇದರಿಂದ ಜಯ ನಿಮ್ಮದೇ. ಇದೆಲ್ಲವೂ ಕೂಡ ಮೇಷರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂತಹ ವರಗಳಾಗಿದೆ. ಧನ್ಯವಾದಗಳು.